ಹಾಯ್ ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕಾವ್ಯ ಮಾತಾಡ್ತಾ ಇರೋದು. ಕಾವ್ಯ ಎಸ್ ಲಾಗ್ಗೆ ಸ್ವಾಗತ ಆ್ಯಂಡ್ ಸುಸ್ವಾಗತ. ಈ ದೇವಸ್ಥಾನ ಬಂದುಬಿಟ್ಟು ನಮ್ಮೂರ ದೇವಸ್ಥಾನ, ಆದಿನಾರಾಯಣ ಸ್ವಾಮಿ ದೇವಸ್ಥಾನ. ನಿಮ್ಮೆಲ್ಲರಿಗೂ ತೋರಿಸೋಣ ಅಂದ್ಬಿಟ್ಟು ರಾತ್ರಿ ವಿಡಿಯೋ ಮಾಡ್ತಾ ಇರೋದು ನಾನಿದು. ಬೆಳಗ್ಗೆಲ್ಲ ಜನ ಜಾಸ್ತಿ ಇದ್ದರು, ಆವಾಗ ವಿಡಿಯೋ ಮಾಡೋಕ್ಕಾಗಿರಲಿಲ್ಲ. ಸುಮ್ಮನೆ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ಟಿದ್ವಿ. ಯಾಕೆಂದರೆ ಜನ ಜಾಸ್ತಿ ಇರೋದ್ರಿಂದ ಎಲ್ಲೂ ವಿಡಿಯೋ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಅದಕ್ಕೋಸ್ಕರ ನಾನೀಗ ರಾತ್ರಿ ಯಾರೂ ಇರಲಿಲ್ಲ, ಸರಿ ದೇವ್ರನ್ನ ತೋರಿಸೋಣ ಅಂದ್ಬಿಟ್ಟು ನಮ್ಮ ಫ್ರೆಂಡ್ ಬೇರೆ ಇದ್ಲು. ಸರಿ ನೀನು ವಿಡಿಯೋ ಮಾಡು, ನಾನು ತೋರಿಸ್ತೀನಿ ಅಂದ್ಬಿಟ್ಟು ಈಗ ವಿಡಿಯೋ ಮಾಡ್ತಾಯಿದ್ದೀನಿ. ಇದು ತುಂಬ ಹಳೆ ದೇವಸ್ಥಾನ, ಬಟ್ ಎಷ್ಟು ವರ್ಷದ್ದು ಅಂತ ನನಗೆ ಇನ್ನೂ ಕ್ಲಿಯರಾಗಿ ಗೊತ್ತಿಲ್ಲ. ಯಾರೂ ನನಗೆ ಹೇಳಿಲ್ಲ, ಅದ್ರ ಬಗ್ಗೆ ಡೀಟೇಲ್ ಏನು ಗೊತ್ತಿಲ್ಲ. ಬಟ್ ದೇವಸ್ಥಾನ ಮಾತ್ರ ತುಂಬ ಹಳೇದು ಅಂತ ಗೊತ್ತು. ನಮ್ಮ ಫ್ರೆಂಡ್ ರಶ್ಮಿ ಅಂತ, ನಮ್ಮಿಬ್ಬರು ಸ್ನೇಹ. ಟೋಟಲಾಗಿ 8 ಇಯರ್ಸ್ ಆಯಿತು ಪರಿಚಯ ಆಗಿ ನನಗೂ ಇವಳಿಗೆ. ಇನ್ನೂ ಅಲ್ಲೆಲ್ಲ ಪಲ್ಲಕ್ಕಿ ಎಲ್ಲ ರೆಡಿ ಮಾಡ್ತಾಯಿದ್ರು. ರೆಡಿ ಆಗಿರೋ ಪಲ್ಲಕ್ಕಿಗಳನ್ನೆಲ್ಲ ತಂದು ಅಲ್ಲಿ ನಿಲ್ಲಿಸ್ತಾಯಿದ್ರು. ಟೋಟಲಾಗಿ ಪಲ್ಲಕ್ಕಿ 28 ಪಲ್ಲಕ್ಕಿ ಇತ್ತು ಈ ಸರಿ. ಸರಿ 32 ಏನೋ ಇತ್ತು. ಈ ಸರಿ 4 ಕಡಿಮೆ ಆಗಿದೆ. ನಾನು ಈ ಸರಿ ಯಾವುದೇ ರೀತಿ ಆರತಿ ಏನೂ ಮಾಡಿರಲಿಲ್ಲ. ಮುಂಚೆ ಮಾಡ್ತಾಯಿದ್ದೆ, ಕೊಂಡಕ್ಕೆಲ್ಲ ಇಳಿತಾ ಇದ್ದೆ. ಒಂದು ಸರಿ ಏನಾಯಿತು ಅಂದರೆ ನನ್ನ ಕಾಲೆಲ್ಲ ಪೂರ್ತಿ ಬೆಂದೋಗ್ಬಿಟ್ಟಿತ್ತು. ಆವತ್ತಿಂದ ದೇವ್ರು ಎಷ್ಟು ಕೊಟ್ಟರೆ ಅಷ್ಟೇ ಸಾಕು ಅಂದ್ಬಿಟ್ಟು ನಾನು ಸುಮ್ಮನಾಗ್ಬಿಟ್ಟೆ. ನಾವು ಅಲ್ಲಿ ಕೋಲಾಟ ನೋಡೋ ಅಷ್ಟೊತ್ತಿಗೆ ಆರತಿ ಎತ್ಕೊಂಡು ಬಂದುಬಿಟ್ಟಿದ್ದರು. ಇದು ಚೆನ್ನೇಶ್ವರ ಸ್ವಾಮಿಗೆ ಬೆಲ್ದಾರತಿ ಇದು. ಕೆಲವೊಂದಷ್ಟು ಜನ ಕೊಂಡಕ್ಕೆ ಇಳಿತಾರೆ, ಇನ್ನೊಂದಷ್ಟು ಜನ ಕೊಂಡಕ್ಕೆ ಇಳಿಯೋದಿಲ್ಲ. ಬರೀ ಆರತಿ ಮಾತ್ರ ಎತ್ಕೊಂಬಂದಿದ್ದರು. ಕೆಲವ್ರು ಸೈಡಲ್ಲೇ ಬಂದುಬಿಡ್ತಾರೆ, ಕೆಲವರು ತುಳಿತಾರೆ. ಅದರಲ್ಲಿ ನಾನು 4 ಸರಿ ಏನೋ ತುಳಿದಿದ್ದೆ. 5ನೇ ಸರಿಗೆ ನನಗೆ ಕಾಲು ಆ ಥರ ಆಗಿದ್ದು. ಆವತ್ತಿಂದ ಇಳಿತಾ ಇರಲಿಲ್ಲ. ಸರಿ ಅಂದ್ಬಿಟ್ಟು ನಾನು ಮಧುಷ ಮನೆಗೆ ಹೋದ್ವಿ. ಯಾಕೆಂದರೆ ನಾಳೆ ಎಕ್ಸಾಮ್ ಇತ್ತು ಮಧುಷಗೆ, ಅರುಷಗೆ ಇಬ್ಬರು. ಅರುಷ ಎಲ್ಲೋದ್ಲು ಸಿಕ್ಕೇ ಇಲ್ಲ ನನಗೆ. ಮನೆಗೆ ಹೋಗಿ ಮನ್ಕೊಳ್ಳೋಷ್ಟಕ್ಕೆ 1 ಗಂಟೆ 2 ಗಂಟೆ ಆಗೇ ಬಿಟ್ಟಿತ್ತು. ಅಷ್ಟೊತ್ತಿಗೆ ಕರೆಕ್ಟಾಗಿ ಕರ್ಗ ಬಂತು. ಇದು ಮುತ್ಯಾಲಮ್ಮನ ಕರ್ಗ ಎತ್ಕೊಳ್ಳೋಗ ಅಲ್ಲೊಂದು ಸ್ವಲ್ಪ ಹೊತ್ತು ಡ್ಯಾನ್ಸ್ ಆಡಿ ಊರ ಮೇಲೆ ಬಂದು ಡ್ಯಾನ್ಸ್ ಮಾಡ್ಕೊಂಡು ಹೋಗೋ ಅಷ್ಟೊತ್ತಿಗೆ ಬೆಳಗಿನ ಜಾವ ಆಗೇ ಬಿಟ್ಟಿರುತ್ತೆ. ಅವ್ರು ಸ್ಟಾರ್ಟ್ ಮಾಡಿಲ್ಲ ಅಂದರೂ 1 ಗಂಟೆ 2 ಗಂಟೆಗೆ ಸ್ಟಾರ್ಟ್ ಮಾಡಿರ್ತಾರೆ. ಅಲ್ಲಿ ದೇವಸ್ಥಾನದ ಹತ್ರ ಜಾಸ್ತಿ ಕುಂದ್ಬಿಟ್ಟು ಬರೋ ಅಷ್ಟೊತ್ತಿಗೆ ಇನ್ನೂ ಲೇಟ್ ಆಗಿಬಿಡುತ್ತೆ. ನಾನು ಆವಾಗ ತಾನೇ ಎದ್ದು ಬಂದೆ. ನಾನು ಏನು ತಪ್ಪು ಮಾಡಿದೆ ಅಂದರೆ, ನನಗೆ ಜ್ಞಾಪಕನೇ ಇರಲಿಲ್ಲ. ಬಾಗಿಲು ತೊಳೆದ್ಬಿಟ್ಟು ನೀರು ಹಾಕ್ಬಿಟ್ಟು ಅಲ್ಲಿ ಹೂವು ಹಾಕಿದ್ರೆ ಅಲ್ಲಿ ಬಂದು ಮುತ್ಯಾಲಮ್ಮನ ಕರ್ಗ ಡ್ಯಾನ್ಸ್ ಆಡುತ್ತೆ ಅನ್ನೋದು ಮರ್ತ್ಬಿಟ್ಟಿದ್ದೆ. ಯಾಕೆಂದರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತಲ್ಲ, ಮರ್ತ್ಬಿಟ್ಟಿದ್ದೆ. ಆಮೇಲೆ ಎಲ್ಲರ ಮನೆ ಹತ್ರನೂ ಹಾಕಿದ್ರು. ಇದೇನು ಹಿಂಗೆ ಹಾಕ್ಬಿಟ್ಟಿದ್ದಾರೆ, ಎಲ್ಲರೂ ಬೆಳಗ್ಗೆ ಹಾಕ್ತೀರ ಇವಾಗ ಅಂತ ಅಂದ್ಕೊಂಡೆ. ಆಮೇಲೆ ಸರಿ ನಮ್ಮ ಸೀನೋರ್ ಅಕ್ಕ ಹೋಗು ಹೂವು ಎತ್ಕೊಂಬೋಗು, ಇಲ್ಲ ಹಾಕೋಣ ಆಡ್ತಾರೆ ಡ್ಯಾನ್ಸು ಅಂತ ಅಂದರು. ಆವಾಗ ಹೋಗಿ ಹೂವು ಎತ್ಕೊಂಡು ಓಡಿ ಬಂದುಬಿಟ್ಟು ಎಲ್ಲ ಹಾಕ್ತಾಯಿದ್ದೀವಿ ನಾವಿವಾಗ. ಮುತ್ಯಾಲಮ್ಮಂಗೆ ಮಡ್ಲಕ್ಕಿ ತುಂಬೋಣ ಅಂತ ನಾನು ಅಂದ್ಕೊಂಡಿದ್ದೆ. ಸರಿ ಏನು ಹರಕೆ ಕಟ್ಟಿದ್ದೆ, ಆಗಿತ್ತು ಅಂದ್ಕೊಂಡಿದ್ದೆ ಮಾಡೋಣ ಅಂತ. ತಿರ್ಗಾ ಆ ಗಜ್ಜಿ ಬಿಜ್ಜಿಲಿ ಎಲ್ಲ ಮರೆತುಬಿಟ್ಟೆ. ನಮ್ಮ ಅಕ್ಕವರೆಲ್ಲ ಇದ್ದರಲ್ಲ, ಸರಿ ಹೋಗ್ಲಿ ಬಿಡು, ನೆಕ್ಸ್ಟ್ ಸರಿ ಕೊಡುವೆ ಬಿಡು, ಮರೆತುಬಿಟ್ಟಲ್ಲ, ಹೋಗ್ಲಿ ಬಿಡು ಪರವಾಗಿಲ್ಲ, ಏನು ಅಂದ್ಕೊಂಬೇಡ, ಇಲ್ಲ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಕೊಟ್ಬಿಟ್ಟು ಬಂದುಬಿಡು ಅಂತ ಹೇಳಿದ್ರು. ಸರಿ ಹಂಗೆ ಮಾಡ್ತೀನಿ ಬಿಡ್ರಿ ಅಂದ್ಬಿಟ್ಟು ನಾನು ಸುಮ್ಮನಾದೆ. 3 ವರ್ಷದಿಂದ ನಾನು ಕರ್ಗ ಎತ್ಕೊಂಡು ಡ್ಯಾನ್ಸ್ ಮಾಡೋಕ್ಕಾಗಿಲ್ಲ. ಈ ವರ್ಷವೇ ಸೂಪರಾಗಿ ಡ್ಯಾನ್ಸ್ ಆಡಿರೋದು. ಹೋದ ವರ್ಷವೂ ಆಗಿಲ್ಲ, ಅದಕ್ಕೆ ಹೋದ ವರ್ಷವೂ ಆಗಿಲ್ಲ. ಒಂದು ಸರಿ ಕರ್ಗನ ತಲೆ ಮೇಲೆ ಕೂರೇ ಇಲ್ಲ. ಈ ಸರಿ ಸೂಪರಾಗಿ ಆಡೋದು ಡ್ಯಾನ್ಸ್ ಎಲ್ಲ ಸಹ.
ಕರ್ಗ ಮುಂದಿನ ಊರಿಗೆಲ್ಲ ಹೋಗ್ಬಿಟ್ಟು ಬರಲಿ, ಅಷ್ಟೊತ್ತಿಗೆ ನಾನೇನು ಮಾಡೋಣ ಪಲ್ಲಕ್ಕಿ ನೋಡ್ಕೊಂಡು ಬಂದುಬಿಡೋಣ ಅಂದ್ಬಿಟ್ಟು ಬಂದೆ. ಯಾಕೆಂದರೆ ಮಕ್ಳಿಗೆ ಬೇರೆ ಎಕ್ಸಾಮ್ ಇತ್ತು, ಹೋಗಿ ಟಿಫನ್ ಮಾಡಬೇಕಾಗಿತ್ತು. ಅದಕ್ಕೋಸ್ಕರ ಬೇಗ ಬಂದುಬಿಟ್ಟು ಟೋಟಲಾಗಿ ನೋಡ್ಬೋದು ಇಲ್ಲಿ 28 ಪಲ್ಲಕ್ಕಿಗಳಿವೆ. ಅಲ್ಲೂ ಇದು ಯಾವುದೋ ಹುಡುಗಿರು ಡ್ಯಾನ್ಸ್ ಆಡ್ತಾಯಿದ್ರು. ನನಗೇನು ಅದು ಇಷ್ಟ ಆಗಿಲ್ಲ. ಅಲ್ಲಿ ಬರೀ ಬಾಯ್ಸೇ ಇದ್ದರು. ನನಗೇನು ಅದೇನು ಇಷ್ಟ ಆಗಿಲ್ಲ, ಆ ಡ್ಯಾನ್ಸೇ ಇಷ್ಟ ಆಗಿಲ್ಲ ನನಗೆ. ಅದೇನು ಡ್ಯಾನ್ಸು ಅಂತಲೂ ಗೊತ್ತಿಲ್ಲ, ಬರೀ ಹುಡುಗಿರು ಮಾತ್ರ ಡ್ಯಾನ್ಸ್ ಆಡ್ತಾಯಿದ್ರು. ಈಗ ಕರ್ಗ ಬಂದಮೇಲೆ ಎಲ್ಲರೂ ಕಾಯಿ ಹಣ್ಣು ಹೂವು ಎಲ್ಲ ಎತ್ಕೊಂಬರ್ತಾರೆ. ಒಂದೊಂದು ಪಲ್ಲಕ್ಕಿಗೂ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಪಲ್ಲಕ್ಕಿ ಬಂದ ತಕ್ಷಣ ಹಂಗೆ ಕೊಟ್ಟು ಪೂಜೆ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಇನ್ನು ಕೆಲವರು ಕರ್ಗ ಬಂದಮೇಲೆ ಕರ್ಗ ಹಿಂದೆನೇ ಬಂದು ಪೂಜೆ ಮಾಡಿಕೊಂಡು ಪ್ರತಿಯೊಂದು ದೇವ್ರಿಗೂ ಕೊಟ್ಬಿಟ್ಟು ಹೋಗ್ತಾರೆ, ಪಲ್ಲಕ್ಕಿಗಳಿಗೆಲ್ಲ ಸಹ. ಸರಿ, ಟೈಮ್ ಆಯಿತು ಅಂದ್ಬಿಟ್ಟು ನಾನು ಅಲ್ಲಿಂದ ಹೊರಟಿದ್ದೀನಿ. ನಮ್ಮೂರ ಜಾತ್ರೆ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಬ್ಬ ಮಾತ್ರ ಸಖತ್ತಾಗಿತ್ತು. ನಾನು ಈ ವರ್ಷ ತುಂಬಾ ಎಂಜಾಯ್ ಮಾಡಿದ್ದೀನಿ ಅಂತ ನಿಮಗೂ ಅನಿಸಿದ್ರೆ ಪ್ಲೀಸ್ ಕಮೆಂಟ್ ಹಾಕಿ. ಮುತ್ಯಾಲಮ್ಮ ಆಗಿ ಚನ್ನವೀರಪ್ಪ ಸ್ವಾಮಿ ಆಗಲಿ, ಆದಿನಾರಾಯಣ ಸ್ವಾಮಿ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಬಾಯ್ ಬಾಯ್.